ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ವ್ಲಾಗ್ ಎಲ್ರಿಗೂ ಸ್ವಾಗತ. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ಎಲ್ಲಿಂದ ಅಂತ ಹೇಳಿದ್ರೆ ಏರ್ಪೋರ್ಟಿಂದ. ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನು ಎತ್ತ ಅಂತೆಲ್ಲ ಹೇಳ್ತೀನಿ ಬನ್ನಿ. ಆದರೆ ಅದಕ್ಕೂ ಮುಂಚೆ ಟೈಮ್ ಬಂದು 5 ಗಂಟೆ. ಇವತ್ತು ಆನ್ ಟೈಮ್ ಇದ್ದೀನಿ. ಫ್ಲೈಟ್ ಇರೋದು 7:30ಗೆ. ಸೊ ಬನ್ನಿ ಯಾವ ರೀತಿ ಇರುತ್ತೆ ಈ ಜರ್ನಿ, ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತೆಲ್ಲ ಸ್ವಲ್ಪ ಹೊತ್ತು ಬಿಟ್ಕೊಂಡು ಹೇಳ್ತೀನಿ. ಓಕೆ ಗೈಸ್, ಬನ್ನಿ ಇವಾಗ ಚೆಕ್ ಇನ್ ಮಾಡ್ಸೋಣ ಫಸ್ಟ್. ಗೈಸ್ ಇವತ್ತು ವೆಯ್ಟ್ ಜಾಸ್ತಿ ಆಗೈತೇನೋ ಅಂತ ಅಂದ್ಕೊಂಡೆ. ಥ್ಯಾಂಕ್ ಯು. ಆದರೆ ಆಗಿಲ್ಲ, ಕರೆಕ್ಟಾಗಿ 14 kg ಇದೆ. ನಾನು RCB ವುಮೆನ್ಸ್ ಮ್ಯಾಚ್ ಗೆದ್ರಲ್ಲ, ಅದಕ್ಕೆ RCB ಟೀ ಶರ್ಟು ಆ್ಯಂಡ್ ಸೇಮ್ ಟ್ರ್ಯಾಕ್ ಪ್ಯಾಂಟ್ ನೋಡಿ ಪ್ಯಾಂಟಲ್ಲಿ ಫುಲ್ RCB ಔಟ್ಫಿಟ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದ ಗೈಸ್. ಯಾರ ರೈಸ್ ಆಗಿಬಿಟ್ಟು ಕಿರ್ಚಾಡ್ತವನೆ. ಮಾಮೂಲಿ ಸಣ್ಣ ಪುಟ್ಟ ಜಗಳ ನಡೀತಾನೆ ಇರುತ್ತೆ. ಸೊ ಬನ್ನಿ ಗೈಸ್, ಇವಾಗ ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಏನು ಕತೆ, ಏರ್ಪೋರ್ಟಿಂದ ಏನು ಬ್ಲಾಗ್ ಶುರು ಮಾಡ್ತಾವನೆ ಅಂತ ನೀವೆಲ್ಲ ಅಂದ್ಕೊಂಡಿರ್ಬೋದು. ಇವಾಗ ನಾನು ಸದ್ಯಕ್ಕೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಗೋವಾ ಕಡೆ ಹೊಂಟಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಅಡೋಬಿದು ಒಂದು ಈವೆಂಟ್ ಇತ್ತು. ಸೊ ಅದಕ್ಕೆ ನನಗೆ ಒಂದು ಇನ್ವೈಟ್ ಬಂದಿತ್ತು ನಮ್ಮ ಸ್ನೇಹಿತರ ಕಡೆಯಿಂದ. ಅದಕ್ಕೋಸ್ಕರ ನಾನು ಇವಾಗ ಹೋಗ್ತಾ ಇರೋದು ಗೋವಾಗೆ. ಗೋವಾದಲ್ಲಿ ಒಂದು 3-4 ದಿನ ಇದ್ದು ಅಲ್ಲಿಂದ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಕುಂಭಮೇಳಗೆ. ಸೊ ಈ ಬ್ಲಾಗಲ್ಲಿ ಫಸ್ಟು ಗೋವಾ ಹೇಗಿರುತ್ತೆ, ನಾವೇನು ಮಾಡ್ತೀವಿ ಗೋವಾದಲ್ಲಿ ಅಂತ ತೋರಿಸ್ತೀನಿ ಬನ್ನಿ. ಆ್ಯಂಡ್ ಇನ್ನೊಂದೇನೆಂದರೆ ಇದು ನನ್ನ ಮೊದಲನೇ ಸೋಲೋ ಟ್ರಿಪ್ ಗೈಸ್. ನನ್ನ ಲೈಫ್ನ ಫಸ್ಟ್ ಸೋಲೋ ಟ್ರಿಪ್ ಅಂದರೆ ಇದೆ. ಯಾಕಂದರೆ ನಾವು ಸುಸು ಮಾಡೋಕ್ಕೂ ಒಬ್ಬರೇ ಹೋಗೋಲ್ಲ, ಎಲ್ಲ ಟೈಮಲ್ಲೂ ಫ್ರೆಂಡ್ಸ್ ಇರ್ತಾರೆ. ಈ ಸರಿ ಏನಾದರೂ ಹೊಸ್ದಾಗಿ ಟ್ರೈ ಮಾಡೋಣ ಅಂತೇಳಿ ನಾನು ಫಸ್ಟ್ ಟೈಮ್ ಸೋಲೋ ಟ್ರಿಪ್ ಮಾಡ್ತಾಯಿದ್ದೀನಿ. ಬನ್ನಿ ಯಾವ ಥರ ಇರುತ್ತೆ ಈ ಎಕ್ಸ್ಪೀರಿಯನ್ಸು ನಾನೆಲ್ಲ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇನ್ನೊಂದೇನೆಂದರೆ ದಯವಿಟ್ಟು ಕ್ಷಮಿಸಿ, ಬ್ಲಾಗ್ಸ್ ತುಂಬ ಲೇಟ್ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಬ್ಯಾಕ್ ಟು ಬ್ಯಾಕ್ ಹೆಕ್ಟಿಕ್ ಶೆಡ್ಯೂಲ್ಸ್ ಇರೋ ಕಾರಣ ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ. ಆ್ಯಂಡ್ ನಾನು ಯಾವುದೇ ರೀತಿ ಎಡಿಟರ್ನ ಇಟ್ಟಲ್ಲ, ನಾನೇ ಎಡಿಟ್ ಮಾಡೋದ್ರಿಂದ ತುಂಬ ಕಷ್ಟ ಆಗ್ತಾಯಿದೆ, ಕಾಂಪ್ಲಿಕೇಟ್ ಆಗ್ತಾಯಿದೆ. ಬಟ್ ವರಿ ಮಾಡಬೇಡಿ, ಇನ್ಮೇಲೆ ಎವ್ರಿ ಆಲ್ಟರ್ನೇಟ್ ಡೇಸ್ ಬ್ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕೆ 100% ಎಫರ್ಟ್ ಆಗ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ್ಯಂಡ್ ಬನ್ನಿ ಗೈಸ್, ಯಾವ ಥರ ಇರುತ್ತೆ ಈ ಜರ್ನಿಯನ್ನು ನಾನು ನಿಮಗೆಲ್ಲ ತೋರಿಸ್ತೀನಿ. ಮೀಟ್ ಯು ಗೈಸ್, ಚಿಲ್ ಅಪ್, ಬಾಯ್ ಸಿಗೋಣ. ಗಾಬರಿ ಬಿದ್ದೋಗ್ಬಿಟ್ಟೆ, ಯಾವುದೋ ಒಂದು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಸಡನ್ನಾಗಿ. ಅದಕ್ಕೆ ಅಯ್ಯೋ ಏರ್ಪೋರ್ಟಲ್ಲೆಲ್ಲ ಸಬ್ಸ್ಕ್ರೈಬರ್ ಸಿಕ್ಬಿಟ್ರಲ್ಲ ಅಂತ ಖುಷಿಯಾಗೋಯ್ತು. ಸೊ ಬನ್ನಿ ಹೋಗೋಣ ಗೈಸ್. ಇಷ್ಟು ಸರಿ ಓಡಾಡಿದ್ದೀನಿ, ಲಾಂಚ್ ಎಲ್ಲೈತೆ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀನಿ ಗೈಸ್. 2-3 ಲಾಂಚ್ ಐತೆ ಇಲ್ಲಿ. 080 ಒಂದು ಡೊಮೆಸ್ಟಿಕ್ ಲಾಂಚು ಎಲ್ಲೈತೆ ಅನ್ನೋದೇ ಮರ್ತೋಗ್ಬಿಟ್ಟು 2 ಸರಿ 3 ಸರಿ ಆ ಕಡೆ ಈ ಕಡೆ ಓಡಾಡಂಗೆ ಆಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ ವಯಸ್ಸಾಯ್ತಲ್ಲ, ಇನ್ನೇನು ಊರೋಗು ಅಂತೈತೆ, ಕಾಡಬ ಅಂತೈತೆ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಮನೇಲಿ ಹಿಂಗೆ ಮಲ್ಕೊಳ್ಳಲ್ಲ ಅಂತ ಏರ್ಪೋರ್ಟ್ ಅಂತ ತಿಕ್ಕದ ಪಕ್ಕ ಮಲ್ಕೊಂಬಿಟ್ಟ ಗೈಸ್. ನಾನು ಒಂಥರ ಮಸ್ತ್ ಫೀಲಿಂಗು. ಯಾಕಂದರೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ವಲ್ಲ, ಅದಕ್ಕೆ ಮಸ್ತ್ ಫೀಲಿಂಗ್. ನಿದ್ದೆ ಮಾಡಿದ್ರೆ ಬೇರೆ ಯಾವ ಟೆನ್ಷನ್ಗಳು ಇರ್ತಾ ಇರಲಿಲ್ಲ. ಅಲ್ಲ, ಈ ನನ್ನ ಮಕ್ಕಳು ಹಿಂದೆಯಿಂದ ಹತ್ತಿಸೋರಲ್ಲ ಯಾಕೆ ಅಂತಲೇ ಗೊತ್ತಾಗ್ತಾ ಇಲ್ಲ ಗೈಸ್, ಏನು ಸಮಾಚಾರ ಅಂತ. ನಮ್ಮ ಸೀಟ್ ಇರೋದು ಫಸ್ಟ್ ರೋಲ್ ಬುಕ್ ಮಾಡಿದ್ದೀವಿ ಅಲ್ಲ ಗೈಸ್. ಫ್ರಂಟಲ್ಲಿ ಬುಕ್ ಮಾಡಿದ್ರೆ ಹಿಂದೆಯಿಂದ ಕರೆಸ್ತಾವೆ ಗೈಸ್. ನನ್ನ ನೋಡಿದ್ರೆ ಪಕ್ಕ RCB ಟೀಮ್ ಕಡೆಯಿಂದ ನನಗೆ ಬಂದಿಲ್ವ. ಓಕೆ ಗೈಸ್, ಫೈನಲಿ ಬಂದು ಗೋವಾನ ರೀಚ್ ಆಗಿದ್ದೀವಿ. ಇವಾಗ ಲಗೇಜ್ ಎತ್ಕೊಳ್ಳೋ ಟೈಮು. ನಾನು ಬರ್ತಾ ಇದ್ದಂಗೆ ಇಲ್ಲೇ ಕಾಣಿಸ್ತಾ ಇತ್ತು ನೋಡಿ ನನ್ನ ಬ್ಯಾಗು. ತಗೊಂಬಿಡೋಣ ಬನ್ನಿ. ಫಸ್ಟು ಜೀವನದಲ್ಲಿ ನನಗೆ ತಿಳಿದಿರೋ ಹಂಗೆ 2 ವಿಷಯಗಳು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಏನೇನು ಅಂತ ಹೇಳಿದ್ರೆ ಒಂದು ನೆಮ್ಮದಿ ಹಾಗೂ ಇನ್ನೊಂದು ನಿದ್ದೆ. ಆ್ಯಕ್ಚುಲಿ ನನಗೆ ನಿದ್ದೆ ಕಮ್ಮಿ ಆಗಿತ್ತು, ಅದಕ್ಕೋಸ್ಕರ ಹತ್ತಿದಷ್ಟೇ ಗ್ಯಾಪ್ನ ಇಳ್ದಿರೋದಷ್ಟೇ ಗ್ಯಾಪ್ನ ಒಂದು ಸ್ಟೋರಿನೂ ಮಾಡಿಲ್ಲ, ಏನೂ ಇಲ್ಲ, ಹಂಗೆ ಮಲ್ಕೊಂಬಿಟ್ಟಿದೆ ಫುಲ್ಲು. ಮಧ್ಯದಲ್ಲಿ ಊಟ ಬೇರೆ ಬಂತು ಫ್ಲೈಟಲ್ಲಿ, ಚಿಕನ್ ಟಿಕ್ಕಾ, ಅದು ನಿದ್ಗಣ್ಣಲ್ಲಿ ತಿನ್ಕೊಂಡು ಹಂಗೆ ಮಲ್ಕೊಂಬಿಟ್ಟಿದ್ದೀನಿ. ಆಮೇಲೆ ಬೆವ್ರೇಜಸ್ಸು ನಾನು ಈಸ್ಕೊಳ್ಳೇ ಇಲ್ಲ, ಏನು ಕೊಟ್ಟವ್ರೆ ಅಂತಲೂ ಗೊತ್ತಿಲ್ಲ, ಮಲ್ಕೊಂಬಿಟ್ಟಿದ್ದೆ. ಎಬ್ಸೋದ್ರೂ ಎಬ್ಬಿಲ್ಲ. ಸೊ ಅಷ್ಟು ನಿದ್ದೆ, ಯಾಕಂದರೆ ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ, ಅದೊಂದು ಕಾರಣಕ್ಕೋಸ್ಕರ. ಸೊ ಬನ್ನಿ ಇವಾಗ ಆಚೆ ಹೋಗೋಣ. ನನಗೋಸ್ಕರ ಕ್ಯಾಬ್ ವೆಯ್ಟಿಂಗ್ ಇರುತ್ತೆ, ಎತ್ಕೊಳ್ಳೋಣ. ಆ್ಯಂಡ್ ಇಲ್ಲಿ ಇನ್ನೂ ತುಂಬ ಜನ ಬಂದಿರ್ತಾರೆ ನಮ್ಮ ಈವೆಂಟ್ಗೆ. ಯಾರ್ಯಾರು ಬಂದಿರ್ತಾರೆ ಏನು ಇರ್ತಾ ಎಲ್ಲ ತೋರಿಸ್ತೀನಿ ಬನ್ನಿ. ನಾನು ಹೋಗ್ತಾ ಇರೋ ಅಡೋಬಿ ಈವೆಂಟ್ಗೆ ಬೆಂಗಳೂರಿಂದ ಇನ್ನೂ 2 ಬಂದಿದ್ದಾರಂತೆ. ಅದರಲ್ಲಿ ಒಬ್ಬರು ನನಗೆ ಗೊತ್ತಿರೋರು ಆ್ಯಂಡ್ ಇನ್ನೊಬ್ಬರು ಯಾರು ಎತ್ತ ಎಲ್ಲ ನೋಡೋಣ ಬನ್ನಿ. ಇದು ಯಾವ ಥರ ಅಂತ ಹೇಳಿದ್ರೆ ಎಲ್ಲ ಕಡೆಯಿಂದ ಇನ್ಫ್ಲುಯೆನ್ಸರ್ಸ್ ಬಂದಿರ್ತಾರೆ. ಆ್ಯಂಡ್ ದಿಸ್ ಇಸ್ ಅ ಗ್ರೇಟ್ ಆಪರ್ಚುನಿಟಿ ಅಂತ ಅಂದ್ಕೊಳ್ಳಿ ನನಗಂತೂ. ಇಲ್ಲಿ ಏನು ಮಾಡೋಂಥದ್ದು ಕಿತಾಕಂಥದ್ದು ಎಲ್ಲ ಏನಂದ್ರೆ ಏನೂ ಇಲ್ಲ, ಬರೀ ಮೀಟ್ ಆ್ಯಂಡ್ ಗ್ರೀಟ್ ಅಷ್ಟೇ, ಬರೀ ಪಾರ್ಟಿ ಮಾಡೋದು, ಮಜಾ ಮಾಡೋದಷ್ಟೇ, ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳೋದಷ್ಟೇ, ಇನ್ನೇನಿಲ್ಲ. ಬನ್ನಿ ಯಾರು ಬಂದಿದ್ದಾರೆ ಏನು ಎಲ್ಲ ಪರಿಚಯ ಮಾಡಿಕೊಂಡು ಎಲ್ಲರ ಜೊತೆ ಫ್ರೆಂಡ್ಸ್ ಆಗೋಣ. ಗೈಸ್ ನೋಡಿ, ನಮಗೋಸ್ಕರ ಅಡೋಬಿ ಕಡೆಯಿಂದ ಕ್ಯಾಬ್ ರೆಡಿ ಆಗಿದೆ ಆ್ಯಂಡ್ ನಮ್ಮ ಫ್ರೆಂಡ್ಸ್ ಕೂಡ ಸಿಕ್ಕಿದ್ದಾರೆ. ಆ್ಯಂಡ್ ದಿಸ್ ಇಸ್ ಭರತ್ ಫ್ರಮ್ ಬ್ಯಾಂಗ್ಳೂರ್ ಆ್ಯಂಡ್ ಅಲಿಶಾ ಆಲ್ಸೋ ಫ್ರಮ್ ಬ್ಯಾಂಗ್ಳೂರ್. ಆಫ್ಟರ್ ಲಾಂಗ್ ಟೈಮ್ ಫೈನಲಿ ಇನ್ ಗೋವಾ. ಗೋವಾಗೆ ಬರೋಕ್ಕೆ ಒಂಥರ ಖುಷಿ ಗೈಸ್. ಎಷ್ಟು ಸಾರಿ ಬಂದಿದ್ದೀನಿ ಅಂತ ಲೆಕ್ಕ ಏನು ಹಾಕಿಲ್ಲ, ಏನೊಂದು 50 ಸಾರಿ ಮೇಲೆ ಬಂದಿರ್ಬೋದು ಗೋವಾಗೆ. ಬಟ್ ಆದರೂ ಗೋವಾನೇ ಒಂಥರ ವೈಬ್ ಅಂತ ಅಂದ್ಕೊಳ್ಳಿ. ಓಕೆ ಗೈಸ್, ಲಗೇಜ್ ಎಲ್ಲ ಲೋಡ್ ಮಾಡಿ ಕಾರ್ ಹತ್ರ ಬನ್ನಿ. ಓಕೆ ಗೈಸ್, ಫೈನಲಿ ಬಂದು ವಿಲ್ಲಾ ರೀಚ್ ಆಗಿದ್ದೀವಿ. ವಾವ್,
ಕ್ರೇಜಿ ಆಗಿದೆ ಇದಂತೂ. ಶಬಾಷ್ ಶಬಾಷ್. ದಿಸ್ ಇಸ್ ಒನ್ ಆಫ್ ದ ಲಕ್ಸುರಿ ವಿಲ್ಲಾ ಇನ್ ಗೋವಾ ಅಂತೆ. ಒಳಗಡೆ ಹೋಗೋದು ನೋಡೋಣ ಬನ್ನಿ. ಕಾರ್ ಇಳಿತಾ ಇದ್ದಂಗೆ ಶಾಕ್ ಕೊಟ್ಬಿಟ್ರು. ಓಕೆ ಗೈಸ್, ವಿಲ್ಲಾ ಕಡೆ ಹೋಗ್ತಾ ಇದ್ದೀವಿ ಬನ್ನಿ. ಯಾವ ಥರ ಇದೆ ಏನು ಎತ್ತ ನೋಡೋಣ. ಸಕ್ಕತ್ತಾಗೈತೆ ಗೈಸ್, ನಿಜವಾಗ್ಲೂ ಚೆನ್ನಾಗಿದೆ. ಏನು ಮಸ್ತಾಗಿದೆ ಅಲ್ಲ, ಕ್ರೇಜಿ ಇದೆ ಗೈಸ್. ನನ್ನ ಲಗೇಜ್ ಬರ್ತಾಯಿದೆ, ಬನ್ನಿ ನೋಡೋಣ ಯಾವ ಥರ ಇದೆ ನೋಡೋಣ. ಗೇಮಲ್ಲೇ ನೋಡಪ್ಪ, ಈ ಥರದೊಂದು ಮನೆ ಇದು ಬಿಟ್ರೆ ಎಲ್ಲ ವಿಲ್ಲ ತೊಗೊಂಡು ಬಾಡಿಗೆ ಮುಟ್ಬಿಟ್ಟಿರ್ತಾರೆ ಗೈಸ್ ಇವರು. ಗೈಸ್ ಕ್ರೇಜಿ ಆಗಿದೆ ಗೈಸ್, ದೇವರಾಣೆ ಮಸ್ತಾಗೈತೆ ಬಿಡಿ. ಹೋಗೋಣ ಮೇಲೆ ಏನಾಯ್ತು ನೋಡ್ಕೊಂಬರೋಣ. ಇದು ಮಾಸ್ಟರ್ ಬೆಡ್ರೂಮ್ ಅಂತೆ. ವಾಟ್ ಅಲೀಶಾ, ದಿಸ್ ಇಸ್ ದ ಮಾಸ್ಟರ್ ಬೆಡ್ರೂಮ್ ಇಟ್ ಸಿಮ್ಸ್. ಓ ಮೈ ಗಾಡ್, ಲುಕ್ ಅಟ್ ದಿಸ್. ಓ ಡ್ಯಾಮ್, ಕ್ರೇಜಿ ಆಗೈತೆ. ಅಡೋಬಿದು ನಮ್ಮ ರೂಮ್ ಅಂತೆ. ಏನು ಈ ರೂಮಲ್ಲಿ ನಾನು ಒಬ್ಬನೇ ಹುಡುಗ, ಇನ್ನು ಯಾರನ್ನ ಹಾಕ್ತಾರೆ? ಹುಡುಗರನ್ನೇ ಹಾಕ್ತಾರೆ, ಏನು ಹುಡುಗಿರನ್ನ ಹಾಕ್ತೀರ ನೀವು? ಗೈಸ್ ವಿಲ್ಲಾ ಮಾತ್ರ ನೆಕ್ಸ್ಟ್ ಲೆವೆಲ್ ಕ್ರೇಜಿ ಆಗೈತೆ. ನಾನಂತೂ ಇನ್ನೂ ಓಪನ್ ಅಪ್ ಆಗೋಕ್ಕಾಗ್ತಾಯಿಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಸ್ಟ್ರೇಂಜರ್ಸ್ ಆಗಿರೋ ಕಾರಣ. ಆದರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಏನು ಬೇಕಾದ್ರೂ ಆರ್ಡ್ರ್ ಮಾಡಿದ್ರು ತೊಗೊಂಬಂದು ಕೊಡ್ತಾರಂತೆ. ಆ ಥರ ಎಲ್ಲ ಫೆಸಿಲಿಟೀಸ್ ಐತಂತೆ. ನನಗಂತೂ ವಿಲ್ಲಾ ಯಾವ ರೇಂಜಿಗೆ ಇಷ್ಟ ಆಗೋಯ್ತು ಅಂದರೆ ತುಂಬ ಇಷ್ಟ ಆಗೋಯ್ತು. ಇವಾಗ ಹೋಗಿ ಒಂದು ಸಿನಿಮ್ಯಾಟಿಕ್ ಶೂಟ್ ಮಾಡಿ ನಿಮ್ಗೆಲ್ಲರಿಗೂ ತೋರಿಸ್ತೀನಿ ಯಾವ ರೀತಿ ಇದೆ ಅಂತೇಳಿ. ಕಮೆಂಟ್ ಹಾಕಿ. Making you smile. I know I am what you need, and boy you're just my type. Deep down I know you want it. You wanna take a leap and jump in. Oh, we're gonna fall in love. ಗೈಸ್ ಎಲ್ಲ ಕುತ್ಕೊಂಡು ಚಿಲ್ ಮಾಡ್ತಾ ಇದೀವಿ. ಇವರೆಲ್ಲ ನಮ್ಮ ಟೀಮ್ ಮೇಟ್ಸ್. ಓಕೆ ಗೈಸ್, ಒಂದು ಐಸ್ ಬ್ರೇಕಿಂಗ್ ಇತ್ತು. ಐಸ್ ಬ್ರೇಕಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಊಟ ಮಾಡೋಣ ಅಂತ ಬಂದ್ವಿ. ಊಟ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಪರ್ಚರಿ ಇದು ನನ್ನ ತಟ್ಟೆಲಿ ಹಾಕೊಂಬಂದಿರೋದು. ಫುಲ್ ಕಾಯಿ ಏನೇನು ಸಿಗ್ತೈತೆಲ್ಲ ಹಾಕೊಂಬಂದಿದ್ದೀನಿ. ಆದರೆ ನೆಕ್ಸ್ಟ್ ಲೆವೆಲ್ ಇಟ್ಟಿದ್ದಾರೆ. ಹಾಸ್ಪಿಟಾಲಿಟಿ ಅಂತೂ ಯಾವ ರೇಂಜ್ಗಿದೆ ಅಂತ ಹೇಳಿದ್ರೆ ವಾವ್, ಕ್ರೇಜಿ ಅಂದ್ಕೊಳ್ಳಿ ಗೈಸ್. ನೋಡಿ ಏನೇನು ಬೇಕು, ಸ್ಟೀಮ್ ರೈಸಿಂದ ಹಿಡಿದು ಏನೇನೋ ಐತೆ ಐಟಮ್ಗಳು, ಏನೇನೋ ಅಂತ ಗೊತ್ತಿಲ್ಲ. ಸ್ವೀಟ್ ಕಡೆ ಒಂದು 3-4 ಥರ ಇದೆ ನೋಡಿ. ಬನ್ನಿ, ಇದಾದ್ಮೇಲೆ ಚಾಕ್ಲೇಟ್ ಬಾರಿಸ್ಬೇಕು. 3-4 ಫ್ಲೇವರ್ ಐಸ್ ಕ್ರೀಮ್ಗಳೆಲ್ಲ ಇಟ್ಟವ್ರೆ. ಅದ್ರ ಜೊತೆ ಇವೆಲ್ಲ ಇಟ್ಟವ್ರೆ. ಏನೂ ಬಿಡಲ್ಲ, ಎಲ್ಲ ಬಾರಿಸ್ಬಿಡೋದೆ. ಇದನ್ನೆಲ್ಲ ನಿದ್ದೆ ಇಲ್ದಿದ್ದ ಕಾರಣ ನಾನು ಹೋಗಿ ಮಲ್ಕೊಂಬಿಟ್ಟೆ. ಇವರೆಲ್ಲ ಮಾರ್ಜಿಮಲ್ಲಿ ಕ್ರೂಸಲ್ಲೆಲ್ಲ ಹೋಗಿ ಬಂದಿದ್ದಾರೆ. ನನಗೆ ಎಬ್ಬಿಸೋರೆ, ನಾನು ಎದ್ದೇ ಇಲ್ಲ. ಆ ರೇಂಜಿಗೆ ನಿದ್ದೆ ಹೊಡೆದ್ಬಿಟ್ಟಿದ್ದೀನಿ. ಸೊ ಅದೆಲ್ಲ ಆದಮೇಲೆ ಇವಾಗ ರೆಡಿಯಾಗಿ ನಾವೆಲ್ಲ ಆಚೆ ಬಂದಿದ್ದೀವಿ. ಎಲ್ಲಿ ಬಂದಿದ್ದೀವಿ, ಏನು ಮಾಡ್ತಾಯಿದ್ದೀವಿ ತೋರಿಸ್ತೀನಿ ಬನ್ನಿ. ಯಾವುದೋ ಒಳ್ಳೆ ರೆಸ್ಟೋರೆಂಟ್ ಕರ್ಕೊಂಬಂದವ್ರೆ, ಜಾರ್ಡಿನ್ ಡೇಸಿ ಅಂತ. ವಾವ್, ಸಖತ್ತಾಗೈತೆ ಗೈಸ್ ನೋಡಿ. How's it? It's good. It's good? You should try it. It's really good. Like ಪಿಕ್ ಮಾಡೋಕ್ಕೆ ಕಾನ್ವಾಯ್ನೇ ಕರೆಸ್ಬಿಡ್ತಾರೆ ನೋಡಿ. 1, 2, 3, 4 ಕೃಷ್ಣಗಳು ಎಲ್ಲ ಲೈನಿಗೆ ಇಷ್ಟು ಜನ ಬಂದಿರೋದು. ಆ್ಯಂಡ್ ಇಲ್ಲಿರೋ ಹೆಂಗೆ ಅಂತ ಹೇಳಿದ್ರೆ ಎಲ್ಲ ಅವ್ರವ್ರ ಫೀಲ್ಡಲ್ಲಿ ದೊಡ್ಡ ತಲೆಗಳೆಲ್ಲ. ನಾನೊಬ್ಬಂಗೆ ಈ ರೂಮು ಜಾಸ್ತಿ ಆಗಿಲ್ವಾ? ಸಿಂಗಲ್ಲಾಗಿ ಮಲ್ಕೋಬೇಕಂದ್ರೆ ಬೇಜಾರು ಗೈಸ್. ಐ ಮೀನ್ ನನ್ನ ಫ್ರೆಂಡ್ಸ್ ಯಾರಾದರೂ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಅಷ್ಟೇ. ಆಯಿತು. ಆಮೇಲೆ ಇದು ಅವ್ರು ಕೊಟ್ಟಿರೋ ಒಂದು ಗಿಫ್ಟ್ ಹ್ಯಾಂಪರು, ಸ್ವಿಸ್ ಮಿಲಿಟ್ರಿದು ಬ್ಯಾಗು, ಅಡೋಬಿ ಅಂತ ಬರೆದ್ಬಿಟ್ಟವ್ರು ಅಷ್ಟೇ. ಇಲ್ಲ ಅಂದರೆ ಚೆನ್ನಾಗಿರ್ತಿತ್ತು. ಸಖತ್ತಾಗೈತಲ್ಲ. ಆ್ಯಂಡ್ ಜೊತೆಗೆ ಏನೇನೋ ಕೊಟ್ಟವ್ರೆ ಹ್ಯಾಂಪರು. ಈ ಹೋಟೆಲ್ಸ್ಗಳಲ್ಲಿ ಹೆಲ್ತ್ ಫೆಸಿಲಿಟಿ ಇರುತ್ತಲ್ಲ, ಇದರಲ್ಲಿ ಬರೋ ಪ್ರೆಷರು ನನ್ನ ಲೈಫಲ್ಲಿರೋ ಪ್ರೆಷರ್ಗಿಂತ ಸ್ವಲ್ಪ ಜಾಸ್ತಿ ಐತೆ ಅನಿಸುತ್ತೆ. ನನ್ನ ಮೇಲೆ ಹಣೆ ಇಟ್ಟು ಇದನ್ನು ತೊಳೆಯೋಕೆ ಇಟ್ಟವರು, ಏನಕ್ಕೆ ಇಟ್ಟವರು, ಇದರಲ್ಲಿ ಬರೋ ಪ್ರೆಷರ್ ನೋಡಿ ನೋಡಿ. ಯಪ್ಪ ನೀರಲ್ಲ ನೋಡಿ ಗೈಸ್. ಹಾಂ, ಎಲ್ಲ ಪ್ರೀಮಿಯಮ್. ಬೆಳೆದ್ರೆ ಹೆಂಗೆ ಬೆಳಿಬೇಕಂದ್ರೆ ಏನಕ್ಕೂ ಹಿಂದೆ ಮುಂದೆ ನೋಡಲೇಬಾರ್ದು, ಯೋಚನೆ ಮಾಡಬಾರ್ದು ದುಡ್ಡು ಖರ್ಚು ಮಾಡೋಕ್ಕೆ. ಅಯ್ಯೋ ನಾಳೆಗೇನು ನಾಡ್ದೇನು ಅಂತ ಹಂಗೆ ಬೆಳಿಬೇಕು, ಹಂಗೆ ಮಾಡಬೇಕು ದುಡ್ಡು. ಬನ್ನಿ, ಸಂತೋಷ, ಬಹಳ ಸಂತೋಷ. ನಮ್ಮಂತ ಮಿಡಲ್ ಕ್ಲಾಸ್ ಅವ್ರಿಗೆ ಚಿಕ್ಕವೇ ದೊಡ್ಡ ದೊಡ್ಡ ವಿಷಯಗಳು ಇರೋರು ಗೊತ್ತಿರುತ್ತೆ. ಗೈಸ್ ಯಾವುದೋ ಹುಡುಗಿ ಜೊತೆ ಹೋಯ್ತಾ ನೀನು ಅನ್ಕೊಬಿಡಿ, ಹುಡುಗ ಎಲ್ಲೋ ನೋಡ್ಕೊಡಿ. ನಾವೆಲ್ಲೋ ವರಂಡ ಅಂತ ಒಂದು ಜಾಗಕ್ಕೆ ಬಂದಿದ್ದೀವಿ. ಏನು ಅಂತ ನೋಡೋಣ ಬನ್ನಿ.
ಸೊ ಸ್ವಲ್ಪ ಜನ ಬಂದಿದ್ದೀವಿ, ಇನ್ನು ಮಿಕ್ದವರೆಲ್ಲ ರೆಸ್ಟ್ ಇಲ್ಲ ಅಂತೇಳಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಬನ್ನಿ ಹೋಗೋಣ. ಓಕೆ, ದಿಸ್ ಇಸ್ ಓಟ್ಕಾ. ದಿಸ್ ಇಸ್ ವಸಾಬಿ ಆ್ಯಂಡ್ ದಟ್ ಈಸ್ ಏನೋ ಚೆನ್ನಾಗಿತ್ತು ಗೈಸ್, ನೋಡಿರಿ ನೋಡೋಣ. ಕ್ರೇಜಿ ಎಕ್ಸ್ಪೀರಿಯನ್ಸ್. ವಸಾಬಿ ಅಂತೆ ಗೈಸ್ ಇದು. ಸೊ ಇದು ಇವರು ಒಂದು ಚಿಕ್ಕ ಬಾರ್ ಕೌಂಟ್ರ್ ಅಂತೆ, ಏನೋ ಮಾಡಿದ್ದಾರೆ ನೋಡೋಣ ಬನ್ನಿ. ಓ ಗೈಸ್ ಎಲ್ಲೋ ಕರ್ಕೊಂಡ್ಬಂದು ಏನೋ ಮಾಡಿಸ್ತವ್ರೆ, ಇಲ್ಲೇನೇನೋ ಇದೆ. ಓಕೆ, ವಾಟ್ ಇಸ್ ದಿಸ್? Rosemary. Oh, it smells so good. Yes, I love rosemary. I make like rosemary chicken on a daily basis. Oh my god, guys, iದೇನು ಮಸ್ತಾಗೈತೆ rosemary ಅಂತೆ. I hate to call. I never call myself that. ಏನೋ ಮಾಡಿದ್ರಪ್ಪ ಕ್ರೇಜಿ ಆಗಿ. Now whether ಕ್ರೇಜಿ ಇವ್ರೇನೇನೋ ಮಾತಾಡ್ತಾರೆ ಮಟ ಮಟ ಅನ್ಕೊಂಡು. ಗೈಸ್ ದೊಡ್ಡ ಮಟ್ಟದಲ್ಲಿ ಇನ್ಫ್ಲೂಯೆನ್ಸರ್ ಜೊತೆ ಬಂದ್ರೆ ಹಿಂಗೆ ಸೀನ ನೋಡಿ. ಗೈಸ್ ನಂಗೊಂದು ಡೌಟು, ಈ ಬಾಟ್ಲ್ ಒಳಗಡೆ ಈ ಮಾವಿನ ಹಣ್ಣು ಹೆಂಗೆ ಹಾಕಿದ್ರು ಅನ್ನೋದು ಒಂದು ಡೌಟ್ ಇದೆ. ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಹಾಕಿ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್. ಬೆಳಗ್ಗೆ ಎದ್ದು ಇವಾಗ ರೆಡಿಯಾಗಿ ಆಚೆ ಹೋಗ್ತಾ ಇದ್ದೀನಿ ನಾಷ್ಟಕ್ಕೆ. ನಮ್ಮ ರೂಮಿಂದ ಒಳ್ಳೆ ನಿದ್ದೆ ಅಂತ ಅಂದ್ಕೊಳ್ಳಿ. ಯಾವ ರೇಂಜಿಗೆ ನಿದ್ದೆ ಮಾಡಿದ್ದೀನಿ ಅಂದರೆ ಎಲ್ಲೋ ಬೇರೆ ಲೋಕಕ್ಕೆ ಹೋಗಿರೋ ಥರ ಫೀಲಲ್ಲಿದ್ದೀನಿ. ಸೊ ಇವಾಗ ನಾಷ್ಟಕ್ಕೆ ಅಂತ ಎಲ್ಲೋ ಆಚೆ ಹೋಗ್ತಾ ಇದ್ದೀನಿ. ಎಲ್ಲಿ ಹೋಗ್ತಾ ಇದ್ದೀನಿ ಬನ್ನಿ ತೋರಿಸ್ತೀನಿ. ಈ ವಿಲ್ಲಾಯಿಂದ ಮುಂದಕ್ಕೆ ಬೀಚ್ ಗೀಚ್ ಎಲ್ಲ ಇದೆಯಂತೆ, ರೆಸ್ಟೋರೆಂಟ್ ಎಲ್ಲ ಇದೆಯಂತೆ. ನಾನೇ ನಿನ್ನೆಯಿಂದ ನೋಡೋಕ್ಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಏನು ಮಾಡ್ತೀರಾ, ನಿದ್ದೆ ಅನ್ನೋದು ಹಾಳು ಮನೆದು ತುಂಬ ದಿನ ಆಗಿತ್ತಲ್ಲ ಅದಕ್ಕೆ. ಸೊ ಬನ್ನಿ ಹೋಗಿ ನೋಡ್ಕೊಂಬರೋಣ, ನಾಷ್ಟ ಏನಿರುತ್ತೆ ಮಾಡ್ಕೊಂಬರೋಣ. ಓ ಗೈಸ್ ಆಲ್ರೆಡಿ ಲೇಟ್, ನಾನು ಕಾರಲ್ಲಿ ಆಲ್ರೆಡಿ ಬಂದ್ಬಿಟ್ಟೈತೆ. ಇವಾಗ ಪ್ಲ್ಯಾನ್ ಏನಂತ ಹೇಳಿದ್ರೆ 10:30 ಹಂಗೆ ಇಲ್ಲಿಂದ ಹೊರಡೋದಂತೆ. ಆಲ್ರೆಡಿ ಎಲ್ಲ ಚೆಕ್ಔಟ್ ಮಾಡಿ ಇಲ್ಲಿಂದ ಎಲ್ಲೋ ಕರ್ಕೊಂಡು ಹೋಗ್ತಾರಂತೆ. 10 ಗಂಟೆಗೆ ನಾಷ್ಟ ಹೇಳಿದ್ರು, ನಾನು 9:30ಗೆ ಅಲ್ಲಾಡ್ಸ್ಕೊಂಡು ಹೋಗ್ತಾ ಇದ್ದೀನಿ. 9:30 ಅಲ್ಲ, ಆಲ್ರೆಡಿ ಟೈಮು 10 ಗಂಟೆ ಅಲ್ಲಾಡ್ಸ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲಿಂದ ಹಂಗೆ ಸ್ಟ್ರೈಟ್ ಹೋದ್ರೆ ನಾವು ಬೀಚೆಲ್ಲ ಸಿಗ್ತಾಯಿದೆ. ಮಸ್ತಾಗಿದೆ ಅಲ್ಲ ಗೈಸ್, ಕ್ರೇಜಿ. ವಾವ್, ಇದೇ ರೆಸ್ಟೋರೆಂಟ್ ಅನಿಸುತ್ತೆ. ವಾವ್, ಬನ್ನಿ ಹೋಗೋಣ. ಓಕೆ ಗೈಸ್, ಡಿಸೈನ್ ಬ್ರೇಕ್ಫಾಸ್ಟ್ ಇತ್ತು. ಅದರಲ್ಲಿ ನನಗೆ ಮಾಮೂಲಿ ನಮ್ಮ ಕಣ್ಣಿಗೆ ಏನು ಚೆನ್ನಾಗಿ ಕಾಣಿಸೋದಕ್ಕಿಂತ ಏನು ತಿನ್ನಬೇಕು ಅನ್ನಿಸ್ತದೆ ಹೊಟ್ಟೆಗೆ ಅದನ್ನು ಹಾಕೊಂಬಂದಿದ್ದೀವಿ. ಇಡ್ಲಿ, ಪೋಹಾ, ಫ್ರೂಟ್ಸು ಆ್ಯಂಡ್ ಇದು ವ್ಯೂ ಮಸ್ತಾಗೈತಲ್ಲ ಗೈಸ್. ಎಲ್ಲ ಫಾರಿನರ್ಸೇ ಕಾಣಿಸ್ತಾ ಅವರೇ. ಓಹ್ ಸರಿ ಬಿಡಿ, ಇದು ನಮ್ಮ ಇಂಡಿಯಾನೇನಾ? ಗೈಸ್ ಇಂಡಿಯಾನೇ ಇದು. ನಾಷ್ಟ ಮಾಡಿಕೊಂಡು ಮತ್ತೆ ರೂಮ್ ಕಡೆ ಹೋಗಿ ರೆಡಿಯಾಗಿ ಆಚೆ ಹೊರಡ್ಬೇಕಂತೆ 10:45ಗೆ. ಸೊ ಬನ್ನಿ ಇವಾಗ ರೆಡಿಯಾಗಿ ಆಚೆ ಹೋಗೋಣ. ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತೀನಿ ಇವತ್ತು ಗೋವಾದಲ್ಲಿ ಅನ್ನೋದನ್ನ ತೋರಿಸ್ತೀನಿ. ಏನಾದರೂ ಎಕ್ಸ್ಪ್ಲೋರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಏನು ಎಕ್ಸ್ಪ್ಲೋರ್ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಟೈಮ್ ಸೋಲೋ ಅಲ್ವಾ, ಒಂಥರ ಮಜಾ ಇದೆ. ನಾವಿವಾಗ ಎಲ್ಲಿ ಬಂದು ರೀಚ್ ಆಗಿರೋದು ಅಂತ ಹೇಳಿದ್ರೆ ಫೌಂಟೇನಸ್ಗೆ ಬಂದು ರೀಚ್ ಆಗಿದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ ಇನ್ನು ಬಿಸಿಲಲ್ಲಿ ನಡೆಸ್ತವ್ರೆ, ಏನಕ್ಕೆ ಎತ್ತ ಅಂತ ಏನೂ ಗೊತ್ತಿಲ್ಲ ಸುಮ್ಮನೆ. ಸೊ ಎಲ್ಲರೂ ಮುಂದೆ ಹೋಗ್ತಾ ಇದ್ದಾರೆ. ನಾನು ನೋಡೋಣ ಏನೇನಾಗುತ್ತೆ ತೋರಿಸ್ಬಿಟ್ಟು ಎಕ್ಸ್ಪ್ಲೇನ್ ಮಾಡೋಣ ಅಂತ. ನಾವಿದೆಲ್ಲ ಪ್ರೀ ವೆಡ್ಡಿಂಗ್ ಮಾಡಿರೋ ಜಾಗ ಗೈಸ್. ಎಷ್ಟು ಪ್ರೀ ವೆಡ್ಡಿಂಗ್ ಮಾಡಿಬಿಟ್ಟಿದ್ದೋ ಇಲ್ಲಿ ಅಂತೂ. ನಮ್ಮನ್ನ ಇಲ್ಲೇ ಕರ್ಕೊಂಬಂದವ್ರೆ. ಅಯ್ಯೋ ದೇವ್ರೆ, ನಾವು ಫೋಟೋಗ್ರಫಿ ಅಂತ ಬೋರ್ಡ್ ಹಾಕಿರ್ತಾವೆ, ನಾವು ಇಲ್ಲೇ ನಿಲ್ಸ್ಬಿಟ್ಟು ಪ್ರೀ ವೆಡ್ಡಿಂಗ್ ಮಾಡ್ತಾಯಿರ್ತೀವಿ. 90% ಜನ ಇಲ್ಲಿ ಬಂದಿರ್ತಾರೆ ಗೈಸ್. ಇಲ್ಲಿ ಬಂದಿಲ್ದಿರೋರು ಇಲ್ಲವೇ ಇಲ್ಲ. ಆ್ಯಂಡ್ ಇದು ಒಂಥರ ಬೆಂಗಳೂರಲ್ಲಿ MG ರೋಡ್ ಹೆಂಗೋ ಗೋವಾದಲ್ಲಿ ಆ ಥರ ಇದು ಪ್ಯಾಂಜಿಮಲ್ಲಿ. ಸೊ ಬನ್ನಿ ಹೋಗೋಣ ಗೈಸ್. ಇಲ್ಲಿ ಬಿಸಿಲು ಯಾವ ರೇಂಜ್ಗೆ ಐತೆ ಅಂದರೆ ಇದು ನಮ್ಮ ನರಸಿಂಹಣ್ಣನ ಸ್ಟೈಲಲ್ಲೇ ಹೇಳಬೇಕು. ಬಿಸಿಲು ತಿಕ್ಕರ್ದಂಗೆ ಹೊಡಿತಾ ಇತ್ತು ಬಿಸಿಲಲ್ಲಿ ನಿತ್ತಿ ಮೇಲೆ. ನಂಗೊಂದು ಸ್ವಲ್ಪ ಇವ್ರನ್ನೆಲ್ಲ ತೋರಿಸ್ಲಾ ಬೇಡವ ಅನ್ನೋದಿತ್ತು. ಯಾಕಂದರೆ ಇವರೆಲ್ಲ ದೊಡ್ಡ ಮಟ್ಟದಲ್ಲಿ ಇರ್ತಾರಲ್ಲ, ಹಂಗೆ ಒಂದು ಸ್ವಲ್ಪ ಗಾಂಚಲಿಗೆ ಜಾಸ್ತಿ ತೋರಿಸ್ತಾ ಇರ್ತಾರೆ. ಅದಕ್ಕೆ ಅದು ನಮ್ಗೆ ಇಷ್ಟ ಆಗಲ್ಲ. ಸೊ ನೋಡೋಣ ಬನ್ನಿ ತೋರಿಸೋದು ಏನು ಮಾಡೋದು ಅಂತ ಯೋಚನೆ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಇದ್ದಾರೆ. 2 ಪೇರ್ ಕಪಲ್ ಟ್ರಾವೆಲರ್ಸ್ ಇದ್ದಾರೆ. ಅವ್ರದ್ದು ಹೆಂಗೆ ಅಂತ ಹೇಳಿದ್ರೆ ಅವ್ರ ಜೀವನ ಮನೆಯೇ ಇಲ್ವಂತೆ. ಅವ್ರಿಗೆ ಫರ್ನಿಚರ್ ಎಲ್ಲ ಮಾರ್ಬಿಟ್ಟವ್ರಂತೆ. ಸುತ್ತಾ ಇರೋದಷ್ಟೇ, ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ಸಂಸಾರ ಇದು ನಮ್ಮ ಮನೆಗೆ ಹೋಗಬೇಕು ಅನ್ನೋದೇನೂ ಇಲ್ಲ. ನಾವು ಒಂದು 3-4 ಜನ ಇಲಿಸ್ಟ್ರೇಟರ್ಸ್ ಇದ್ದಾರೆ. ಆ್ಯಂಡ್ ಇದೆಲ್ಲ ಆದಮೇಲೆ ಒಬ್ಬರು ಲೈಫ್ ಸ್ಟೈಲ್ ವ್ಲಾಗರ್ ಇದ್ದಾರೆ. ನಾವು ಆವಾಗಲಿಂದ ರೀಲ್ಸ್ ಮಾಡ್ಕೊಂಡು ಬಂದು ದಾಮಿ ತಪ್ಪ ಸೀತು ಅಂತೆಲ್ಲ ಮಾಡ್ಕೊಂಡು ಬಂದಿದ್ದರೆ ಇಷ್ಟೊತ್ತಿಗೆ ಹೆವಿ ಫೇಮಸ್ ಆಗ್ಬಿಡ್ತಿದ್ವಿ. ಚೆನ್ನಾಗಿದೆ. ನಾವು ಅವಾಗ ಮಾಡಲಿಲ್ಲ. ಅವಾಗ ಮಾಡೋರನ್ನ ಹೋಗಿ ಆಡ್ಕೊತಾ ಇದ್ವಿ. ಇವಾಗ ನಾವು ಮಾಡ್ತಾಯಿದ್ವಿ. ನಮ್ಮನ್ನು ನೋಡಿ ಬೇರೆಯವ್ರು ಆಡ್ಕೊತವ್ರೆ. ಅಷ್ಟೇ ಡಿಫ್ರೆನ್ಸ್. ಕರ್ಮ. ಒಪ್ತೆ ಕಡೆ ಒಪ್ತೆ. ಬನ್ನಿ ಹೋಗೋಣ. ಆದರೂ ಗೈಸ್ ನಂಗೊಂದು ಖುಷಿ ಏನಂತ ಹೇಳಿದ್ರೆ, ಇದು ನನ್ನ ಫಸ್ಟ್ ಮೀಟಪ್, ಇನ್ಫ್ಲೂಯೆನ್ಸರ್ ಮೀಟಪ್ಪು. ನನ್ನ ಯಾರೋ ಇನ್ವೈಟ್ ಮಾಡಿರೋವಂಥದ್ದು. ಆ್ಯಂಡ್ ಈ ಒಂದು ಮೀಟಪ್ಗೆ ಅಡೋಬಿ ಅವ್ರು ನನ್ನ ಸೆಲೆಕ್ಟ್ ಮಾಡೋರಲ್ಲ, ಅದು ನನಗೇನೋ ಒಂಥರ ಖುಷಿ ಅಂತ ಅಂದ್ಕೊಳ್ಳಿ. ಈ ಥರ ಖುಷಿ ಎಲ್ಲ ನೆಕ್ಸ್ಟ್ ಲೆವೆಲ್, ಕ್ರೇಜಿ ಅಂದ್ಕೊಳ್ಳಿ. ಏನೋ ಒಂಥರ ಫುಲ್ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ. ಅಯ್ಯೋ ಏನೋ ದೊಡ್ಡ ಮಟ್ಟದಲ್ಲಿ ಮಾಡಿಬಿಟ್ಟಿದ್ದೀನಿ ಅನ್ನೋ ಫೀಲಲ್ಲಿದ್ದೀನಿ. ಬನ್ನಿ. Music, especially in the Latin quarter, the community here is so that we all speak Portuguese.
Yeah. Have you all tried any Indo-Portuguese cuisine here? ಎಲ್ಲ ಎಲ್ಲಾದರೂ ಹೋಗಿ ಕುತ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡ್ವಿ. ಅಷ್ಟು ಬಿಸಿಲು ಇಲ್ಲಿ ಹೋಗೋಕ್ಕಾಗಲ್ಲ. ಆ್ಯಂಡ್ ಈ ಅಮ್ಮ ಹೇಳಿದ್ ನೋಡಿ ಯಾರು ಕುತ್ಕೊಂತಾನೆ ಇಲ್ಲ, ಎಲ್ಲ ಹೊರಗಿಂದನೇ ಹೋಗ್ತಾವ್ರೆ. ಅದಕ್ಕೆ ಅಷ್ಟು ಸಕ್ಕದಾಗಿ ಹೇಳಿದ್ರು. ಬನ್ನಿ, ನೀವು ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದಕ್ಕೆ ಗ್ರಾಟೋ ಅಂತ ಕರೀತಾರಂತೆ. ಏನು ನೋಡ್ತಾ ಇದ್ದೀರಲ್ಲ, ಇದು ಕಿಟಕಿ. ಇಲ್ಲಿ ಗ್ಲಾಸ್ ಹಾಕಿಲ್ಲ, ಇಲ್ಲಿ ಆಯಿಸ್ಟರ್ ಶೆಲ್ನ ಯೂಸ್ ಮಾಡಿದ್ದಾರೆ. ಆಯಿಸ್ಟರ್ ಶೆಲ್ನ ಏನಕ್ಕೆ ಯೂಸ್ ಮಾಡಿದ್ದಾರೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಯಾರೋ ಮುರಿದಾಕ್ಬಿಟ್ಟವ್ರೆ. ಸೊ ಇದು ಆಯಿಸ್ಟರ್ ಶೆಲ್ ನೋಡಿ, ಈ ಥರ ಇರುತ್ತೆ. ಸೊ ಆವಾಗಿನ ಕಾಲದಲ್ಲಿ ಗ್ಲಾಸ್ ರೇಟು ಸಿಕ್ಕಾಪಟ್ಟೆ ಐತಂತೆ, ಗಗನ ರೇಟ್ ಅಂತೆ ಗ್ಲಾಸ್ ರೇಟು. ಸೊ ಅದನ್ನು ಅಫೋರ್ಡ್ ಮಾಡೋಕ್ಕಾಗ್ತಾಯಿಲ್ಲ ಅಂತೇಳಿ ಆಯಿಸ್ಟರ್ ಶೆಲ್ಸ್ನ ಯೂಸ್ ಮಾಡಿ ಅದನ್ನು ಪಾಲಿಷ್ ಮಾಡಿ ಹಾಕ್ತಿದ್ರಂತೆ. ಆಯಿಸ್ಟರ್ ಶೆಲ್ಸ್ ಏನಿತ್ತಲ್ಲ ಅದನ್ನು ಕಿಟಕಿಗೆ ಗ್ಲಾಸ್ ಆಗಿ ಯೂಸ್ ಮಾಡ್ತಾಯಿದ್ರಂತೆ. ಆ್ಯಂಡ್ ಇವಾಗ ಏನಂತ ಹೇಳಿದ್ರೆ ಅದು ಎಂಡೇಂಜರ್ಡ್ ಸ್ಪೀಸೀಸ್, ಅದು ಇವಾಗ ಸಿಗೋದೇ ಇಲ್ವಂತೆ, ಇಲ್ಲೀಗಲ್ ಅಂತೆ. ಆ್ಯಂಡ್ ಇವಾಗ ಅದು ವರ್ಷಗಳಿಂದ ಮಾಡ್ತಾ ಇದ್ದಿದ್ದು, ಇವಾಗ ಹುಡುಕಿದ್ರೂ ಸಿಗಲ್ವಂತೆ. ಅದು ಮೇನ್ ಪ್ರಾಬ್ಲಮ್ಮು. ಅದು ಎಷ್ಟೇ ದುಡ್ಡು ಕೊಟ್ಟರು ಸಿಗಲ್ವಂತೆ. ಆ್ಯಂಡ್ ಅದು ಮಾಡೋಂಗೂ ಇಲ್ವಂತೆ. ಇವಾಗ ಯಾರ್ಯಾರು ಅದನ್ನು ತೆಗ್ಸಿ ಗ್ಲಾಸ್ ಮಧ್ಯ ಒಂದು ಸ್ಟೇಜಲ್ಲಿ ಗ್ಲಾಸ್ ಬಂದಾಗ ಗ್ಲಾಸ್ ಎಲ್ಲ ಚೀಪಾಗಿ ಸಿಗಬೇಕಾದ್ರೆ ಆಯಿಸ್ಟರ್ ಶೆಲ್ಸ್ನ ತೆಗೆದಾಕ್ಬಿಟ್ಟು ಗ್ಲಾಸ್ ಹಾಕ್ಸ್ಬಿಟ್ಟವ್ರು ಎಷ್ಟೊಂದು ಜನ. ಇವಾಗ ಅವರೆಲ್ಲ ಹೊಟ್ಟೆ ಹೊರ್ಕೊತವ್ರಂತೆ. ನಾನಂತೂ ಗೋವಾದಲ್ಲಿ ಈ ಥರ ಇನ್ಫಾರ್ಮೇಟಿವ್ ವೀಡಿಯೋ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಬಿಡಿ ಗೈಸ್. ಅಮ್ಮ ಹೇಳ್ತಾರೋ ಸ್ಟೋರಿ ಟೆಲ್ಲಿಂಗ್ ಸಕ್ಕದಾಗೈತೆ. ಸೊ ಇವಾಗ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ 95 ವರ್ಷಗಳ ಹಿಂದೆ ಇರೋ ಒಂದು ಬೇಕ್ರಿಗೆ ಹೋಗ್ತಾ ಇದ್ದೀವಿ ಅಂತೆ. ಬಟ್ ಅನ್ಫಾರ್ಚುನೇಟ್ಲಿ ಸಂಡೇ ಬೇಕ್ರಿ ಕ್ಲೋಸ್ ಅಂತೆ. ಆದ್ರೂ ನಮಗೋಸ್ಕರ ಒಂದು ಸ್ವೀಟ್ಸ್ನ ತೊಗೊಂಡಿದ್ದಾರಂತೆ ಮುಂಚೆನೇ. ಅದನ್ನು ಇವಾಗ ನಾವು ಟೇಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ. ಸೌಂಡ್ ಎಫೆಕ್ಟ್ಸು ಗುರು ಹೆಂಗೈತೆ ಹೇಳು ತಿನ್ಬಿಟ್ಟು. ಎಕ್ಸ್ಪ್ರೆಷನ್ ಕೊಡುಗರು. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಓವರ್ ಎಕ್ಸ್ಪ್ರೆಷನ್ ಕೊಟ್ಬಿಟ್ಟೆ ನೀನು. ಗೈಸ್ ಹೆವಿ ಓವರ್ ಎಕ್ಸ್ಪ್ರೆಷನ್ ಕೊಟ್ಬಿಟ್ರು. ನೋಡೋಣ ಬನ್ನಿ ಯಾವ ಥರ ಇದೆ ಅಂತೇಳಿ. ಇದು ಎಗ್ಲೆಸ್ ಅಂತೆ. ಉಮ್ಮಲ್ಲ ಇಲ್ಲ ಗುರು. ಓಕೆ ಗುರು, ಚೆನ್ನಾಗೇನಿಲ್ಲ ಅಷ್ಟೊಂದು. ನೀವು ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು 95 ವರ್ಷದ ಹಳೇ ಬೇಕ್ರಿ ಅಂತೆ. ಸೊ ಇದು ಜನ್ರೇಷನ್ಸ್ಗಳಿಂದ ನಡ್ಸ್ಕೊಂಡು ಹೋಗ್ತಾ ಇದ್ದಾರಂತೆ. ಸೀನ್ ಏನಂತ ಹೇಳಿದ್ರೆ ಇವತ್ತು ಸಂಡೇ ಕ್ಲೋಸು, ಅದೊಂದೇ ಸೀನು. ಬಟ್ ಆದರೂ ನಾವು ಸ್ವೀಟ್ ತೊಗೊಂಬಂದು ತಿಂದ್ವಿ, ಚೆನ್ನಾಗಿತ್ತು. ಸೊ ಇವಾಗ ಮುಂದೆ ಹೋಗೋಣ ಬನ್ನಿ, ಯಾವ ಥರ ಇರುತ್ತೆ ನೋಡೋಣ. ಏನೇನೋ ಎಲ್ಲ ಸಂದಿಗುಂದಿಲೆಲ್ಲ ಕರ್ಕೊಂಬಂದ್ಬಿಡ್ತಾವ್ರೆ ಗೈಸ್. ನೀವು ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಈ ಮನೆಗಳ ಮೇಲೆ ನೋಡಿ ಅಲ್ಲಿ ಸೋಲ್ಜರ್ ಇದ್ದಾರೆ ನೋಡಿ. ಇವಾಗ ನಾವೇನಾದರೂ ಹಾಕಿರ್ತೀವಲ್ಲ ಆ ಥರ. ಇದ್ರ ಮೀನಿಂಗ್ ಏನಂತ ಹೇಳ್ತೀನಿ ಬನ್ನಿ. ಏನು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರೆ, ಗೋವಾನ 400 ವರ್ಷ ಪೋರ್ಚುಗೀಸವ್ರು ಆಳಿದ್ರು. ಆ ಮನೆ ಮೇಲೆ ಆ ಥರ ಸೋಲ್ಜರ್ ಇರುತ್ತಲ್ಲ, ಆ ಮನೆ ಕುಟುಂಬದವರು ಯಾರಾದರೂ ಒಂದು ಮುತ್ತಾತಿರೋ ಇವರು ಯಾರಾದರೂ ಒಬ್ಬರು ಆರ್ಮಿಲಿ ಇರ್ತಾರೆ, ಅವ್ರಿಗೆ ಒಂದು ಟ್ರಿಬ್ಯೂಟ್ ಮಾಡೋಕ್ಕೆ ಆ ಥರ ಹಾಕಿರೋದು. ನಾವು ಇದನ್ನು ಫಾಂಟೈನಸ್ ಅಂತ ಏನಂತ ಇದ್ವಲ್ಲ, ಅದು ಫಾಂಟೈನಸ್ ಅಲ್ವಂತೆ, ಫಂತಾಯಿಸ್ ಅಂತೆ ಪೋರ್ಚುಗೀಸಲ್ಲಿ. ಫಂತಾಯಿನಿಸ್. ಗೋವಾದಲ್ಲಿರೋ ಒಂದು ಮನೆಗೆ ಇವಾಗ ವಿಸಿಟ್ ಕೊಡ್ತಾ ಇದ್ದೀವಿ ಬನ್ನಿ. ಹಾಯ್. ಫಾಂಟೈನಸಲ್ಲಿ ಇರೋ ಮನೆ ಹೇಗಿರುತ್ತೆ, ಮನೆ ಒಳಗಡೆ ಏನಿರುತ್ತೆ ನೋಡೋಣ ಬನ್ನಿ, ತೋರಿಸ್ತೀನಿ. ಇಟ್ಟಿದ್ದಾರಲ್ಲ ನೋಡಿ, ಇವನು ಶೂಸ್ ಹಾಕೊಂಡು ಚಪ್ಪಲಿ ಹಾಕೊಂಡೇ ಹೋಗ್ತವ್ರೆ. ಅವರು ಒಂದು ಕೋಕಮ್ ಡ್ರಿಂಕ್ನ ಟ್ರೈ ಮಾಡಲಿಕ್ಕೆ ಕೊಡ್ತಾ ಇದ್ದಾರೆ. ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಅಂತೇಳಿ. ಚೆನ್ನಾಗಿದೆ ಗೈಸ್. ಇದು ಚೀಸ್ ಆ್ಯಂಡ್ ಆಲಿವ್ ಅಂತ ಬನ್ನಿ. ಗೈಸ್ ಇದೇನೋ ಸ್ಟಾರ್ಟರ್ ತೊಗೊಂಬಂದಂತೆ. ಪ್ರಾನ್ ರೋಸ್ಟ್ ಅಂತ ಗೈಸ್. ಗೈಸ್ ಇವ್ರ ಮನೇಲೆ ಇವಾಗ ಊಟ ಮಾಡ್ತಾ ಇರೋದು ನಾವು. ಕ್ರೇಜಿ ನೋಡಿ ಮನೆ ನೋಡಿ, ಹಳೇ ಕಾಲದ ಮನೆಗಳು ಇವೆಲ್ಲ. ಸ್ವೀಟ್ ಗೈಸ್, ಇದು ಅಲೆ ಬೆಲೆ ಅಂತೆ, ಇದು ಸ್ವೀಟ್ ಅಂತೆ. ಸೊ ಮ್ಯಾಂಗೋ, ಇದು ಮ್ಯಾಂಗೋ ಜ್ಯೂಸ್ ಅಂತೆ. ಮ್ಯಾಂಗೋ ಚಿಲ್ಲಿ ಹಾಕಿ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಯಾ ಅದರಲ್ಲಿ ಸ್ಟ್ರಾಬೆರಿ ಫ್ಯೂಸ್ಡ್ ವಿತ್ ಸ್ಟ್ರಾಬೆರೀಸ್. It's nice. Yeah, it's like 10 out of 10. Yeah, 2 or 3. Yeah. That's nice, thank you. ಮೆಣಸಿನ್ಕಾಯಿ ಎಲ್ಲ ಹಾಕಿ ಮೌನ್ ಜ್ಯೂಸ್ ಮಾಡಿಕೊಟ್ಟವ್ರು ಗೈಸ್. You're from Benali.
Is this alcohol? Of course, bro. It's strongest alcohol. Oh my god. ತಲೆ ಹಿಡ್ಕೊಬಿಡ್ತದೆ ಗುರು ಎಣ್ಣೆ ಐತೆ ಇದು ಮ್ಯಾಂಗೋ ಜ್ಯೂಸ್ ಅನ್ಕೊಂಡೆ ನಾನು. I thought it's a mango juice. ಹೆಂಗೆ ಏನು ಅಂತ ಅದು ಗೊತ್ತಿಲ್ಲ ಕಣ. ನಮ್ ತಾಯಿ ಸತ್ ಹೋಗುವೆ, ನಾನು ಇನ್ನು ಚಿಕ್ಕ ಹುಡುಗ. It's Fenny. Yeah, guys, ಇದು ಫೆನ್ನಿ ಅಂತೆ, ಮ್ಯಾಂಗೋ ಫೆನ್ನಿ. ಇಲ್ಲ, add salt. ಗೈಸ್ ಇದನ್ನ ಮ್ಯಾಂಗೋ ಜ್ಯೂಸ್ ಅಂತ ಅನ್ಕೊಂಡಿದ್ದೆ, ಇದ್ರ ಮ್ಯಾಂಗೋ ಜ್ಯೂಸ್ ಅಲ್ವಂತೆ, ಇದು ಮ್ಯಾಂಗೋ ಫೆನ್ನಿ ಅಂತೆ. ಓ ಮೈ ಗಾಡ್. ಅದನ್ನು ತೆಗ್ದು ಹಿಂಗೆ ಅಳ್ಳಾಡಿಸಿ ಇವಾಗ ಅದಕ್ಕೆ ಉಪ್ಪು ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತಂತೆ. ಬನ್ನಿ ಉಪ್ಪು ಹಾಕೊಂಬರೋಣ. ನಾನು ಏನು ಇದು ಹಿಂಗೈತಲ್ಲ ಮ್ಯಾಂಗೋ ಜ್ಯೂಸು ಕೈ ಅಂತ ಯೋಚನೆ ಮಾಡಿದ್ರೆ ಆಮೇಲೆ ಗೊತ್ತಾಯ್ತು ಎಣ್ಣೆ ಅಂತ ಇದು. ಯಪ್ಪ ಏನು ಸರ್ ಸಮಾಚಾರ, ಹಂಗಂತ ಎಣ್ಣೆ ಹೊಡಿತಾ ಇದ್ದೀನಿ ಅಂತ ಅನ್ಕೋಬೇಡಿ, ಇದೆಲ್ಲ ಟ್ರೈ ಮಾಡಬೇಕು, ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ಯೋಗ್ಯತೆ ಇದೆಯಾ ಮಾತಾಡಕ್ಕೆ ನಿಮಗೆ? ರಾಜ್ಯದಲ್ಲಿ ಜನ ಸಾಯ್ತಾ ಇದ್ದಾರಲ್ಲಿ. ಓ ಸರಿಯಾಗೈತೆ ಗೈಸ್, ಘಾಟ್ ಹೊಡಿತೈತೆ. ಯಪ್ಪ ಇಲ್ಲ ಹಂಗೆ ಆಗ್ತೀನಿ. ಬಾಯ್, ಶಿಯರ್ಸ್ ಆಲ್ 3 of us. ಶಿಯರ್ಸ್. ಊಟ ಸೆಟಪ್ ಮಾಡಿರೋದು ನೋಡಿ ಗೈಸ್, ಕ್ರೇಜಿ ಅನ್ಕೊಳ್ಳಿ. ಓ ಮೈ ಗಾಡ್, ಡ್ಯಾಮ್. ಬಾಯ್. ಸ್ಟ್ರಾಂಗೆಸ್ಟ್ ಫೆನಿ. ನೀನು ರೆಕಾರ್ಡ್ ಮಾಡ್ತೀನಿ ಕ್ಯಾಮ್ರಾ ಹಿಡ್ಕೊಂಡ್ಬಿಟ್ಟು, ಕ್ಯಾಮ್ರಾದ ಕೇಸ್ ಹಿಡ್ಕೊತಾರೆ ಗೈಸ್. ಊಟ ಮಾಡ್ತಾಯಿದ್ವಿ. ನಾನು ಈ ಥರ ಪ್ರಾನ್ ಕರಿ ಎಲ್ಲೂ ತಿಂದೇ ಇಲ್ಲ ಗೈಸ್. ಸಕ್ಕದಾಗೈತೆ ಪ್ರಾನ್ ಕರಿ, ಆರು ಸಾಕ್ಬಿಡ್ತಾಯಿದ್ದೀನಿ ನಾನಂತೂ. ಆ್ಯಂಡ್ ಇದು ಆಫ್ರಿಕನ್ ಚಿಕನ್ ಅಂತೆ. ವಾಟ್ ಇಸ್ ದಿಸ್ ಕಾಲ್ಡ್? ಕಾಫ್ರಿಯಾಲ್. ಆ್ಯಂಡ್ ಈ ಫೋಟೋದಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಗೈಸ್, ಇದು ಅವರ ಮುತ್ತಾತ ಅಂತೆ, ಅದೆಲ್ಲ ಅವ್ರ ಮನೆ. ಅದು ಇವಾಗ 5 ಸ್ಟಾರ್ ರೆಸಾರ್ಟ್ ಆಗಿದೆ ಗೈಸ್. ಗೈಸ್ ಹೆಂಗೋರು ನೋಡಿ ಇವರು. ಆ್ಯಂಡ್ ಅದು ಇವರೇ. ಗೈಸ್ ಇವಾಗ ಒಂದು ಗ್ರೂಪ್ ಪಿಕ್ಚರ್ ಎಲ್ಲ ಬೇಕಾದ್ರೆ ನೋಡಿ ನಾವು. ಬಾಯ್, ಥ್ಯಾಂಕ್ ಯು ಫಾರ್ ದ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಎಲ್ಲ ಹೊಡ್ತವ್ರು ಗೈಸ್. ಬಾಯ್ ಗೈಸ್. ನೋಡಿ ಗಂಡಂದಿರೋ ಪ್ರಾಬ್ಲಮೇ ಇದು. ಅವ್ರಿಗಿರೋ ಪೇಷನ್ಸು, ಅವ್ರಿಗಿರೋ ಟ್ಯಾಲೆಂಟು. ನಿನ್ನೆಯಿಂದ ಒಂದು 100 ಫೋಟೋ ತೆಗೆಸ್ಕೊಂಡು ನೋಡಿ ಅಮ್ಮ, ಅದಕ್ಕೆ ಒಂದೇ ಒಂದು ಸರಿನೂ ಏನಿಲ್ಲ. ಒಬ್ಬೊಬ್ಬರದೊಂಥರ ವೀಕ್ನೆಸ್. ಲಾನ್ ಕನ್ನಡ ಸೂನ್. ಅದು ಹೌದು. ಓಕೆ ಬಾಯ್, ಸಿ ಯು ಇನ್ ಬ್ಯಾಂಗ್ಳೂರ್. ಓಕೆ ಗೈಸ್, ಅಡೋಬಿ ಈವೆಂಟ್ ಎಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಭರತ್ ಅವರು ಇನ್ನೂ 2 ದಿವಸ ಗೋವಾ ಎಕ್ಸ್ಪ್ಲೋರ್ ಮಾಡೋಣ ಅಂತೇಳಿ ಇನ್ನೊಂದು ಜಾಗಕ್ಕೆ ಬಂದಿದ್ದೀವಿ. ಸೊ ಇವಾಗ ನಾವೇ ಒಂದು ಸಪ್ರೇಟಾಗಿ ಪ್ರೈವೇಟ್ ರೂಮ್ ಬುಕ್ ಮಾಡ್ಕೊಂಡಿದ್ದೀವಿ. ಏನಿಲ್ಲ ಜಾಸ್ತಿ ಇಲ್ಲೇನು ಇರಲ್ಲ ಅಲ್ವಾ, ಅದಕ್ಕೋಸ್ಕರ ಸಿಂಪಲ್ ಆಗಿರೋ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಥರ ಬುಕ್ ಮಾಡಿದ್ದೀನಿ. ಆ ಅಪಾರ್ಟ್ಮೆಂಟಲ್ಲಿ ಇದ್ದು ಏನು ಮಾಡೋಣ, ಏನು ಎಕ್ಸ್ಪ್ಲೋರ್ ಮಾಡೋಣ ನೋಡೋಣ ಬನ್ನಿ. ಒಂದೇ ಒಂದು ಹೆಣ್ಮಗನಾದ್ರೂ ಕಾಣಿಸ್ಬಾರ್ದ ಗೈಸ್ ಇಲ್ಲಿ? ದೇಖೆಂಗೆ ಕೈಸೆ ಗೈಸ್. ನಾವು ಕೊಟ್ಟಿರೋ ದುಡ್ಡು ವರ್ತಾ ಏನೋ ಗೊತ್ತಿಲ್ಲ, ಬಾಕ್ಲು ನೋಡಂತೂ ಅನಿಸ್ತಾ ಇಲ್ಲ. ಓಕೆ ನೋಡೋಣ ಬನ್ನಿ. ಓಕೆ ಓ ಗುರು ಪರವಾಗಿಲ್ಲ ಗುರು. ಓಕೆ ಗೈಸ್, ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಇವಾಗ ಮತ್ತೆ ಆಚೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಸುಮ್ಮನೆ ಹಂಗೆ ಏನಾದರೂ ಪಾಲ್ಟಿ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಆವಾಗಲೇ ಬಂದಾಗ ಚಿಕ್ಕ ಮಕ್ಳು ಆಟ ಆಡ್ತಾಯಿದ್ರು ನೋಡಿ ಗೈಸಲ್ಲಿ. ಇನ್ನೂ ಈ ಕಣ್ಣಲ್ಲಿ ಏನೇನು ನೋಡಬೇಕಪ್ಪ ದೇವ್ರೇ. ಇವಾಗ ನಮ್ಮ ಭರತ್ ಅವ್ರ ಫ್ರೆಂಡ್ ಒಬ್ಬರು ನನ್ನ ಕರ್ಕೊಂಡು ಹೋಗ್ತವ್ರೆ. ಕಾರ್ ಹತ್ತಿದ ತಕ್ಷಣ ಕನ್ನಡ ಸಾಂಗ್ ಕೇಳೋದೇ ಒಂಥರ ಖುಷಿ. ಇವಾಗ ನಾವು ಬಂದಿರೋದು ಎಲ್ಲಿಗೆ ಅಂತ ಹೇಳಿದ್ರೆ ಕಲ್ಲಂಗುಟ್ ಬೀಚ್ಗೆ. ನಮ್ಮ ಭರತ್ ಅವರು ಸ್ನೇಹಿತರು ಕನ್ನಡದವ್ರು ಇನ್ನೊಬ್ರು ಸಿಕ್ಕಿದ್ರು, ಸೊ ಅವ್ರ ಜೊತೆ ಬಂದಿದ್ದೀವಿ. ಕ್ರೇಜಿ ಸನ್ಸೆಟ್. ಈ ವರ್ಷದಲ್ಲಿ ಮೊದಲನೇ ಸಾರಿ ಬೀಚ್ಗೆ ಕಾಲಿಡ್ತಾ ಇದ್ದೀನಿ ಗೈಸ್. ಇಟ್ಸ್ ಆಲ್ ಅಬೌಟ್ ಮ್ಯಾನಿಫೆಸ್ಟಿಂಗ್. ಏನು ಜನ ಗುರು, ನಾನು ಸೀಸನಲ್ಲಿ ಇಷ್ಟೊಂದು ಜನ. ಸರಿ ಬಿಡು. ಯಾರಿಗೆ ಸನ್ಸೆಟ್ ಇಷ್ಟ ಕಮೆಂಟ್ ಹಾಕಿ. ಇನ್ನೊಂದು ಏನಂತ ಹೇಳಿದ್ರೆ ಗೈಸ್, ಇನ್ನು ಮೇಲೆ ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು, ಓದಿದೆ. ಯಾಕೆ ಅಂತ ಹೇಳಿದ್ರೆ, ಬ್ರೋ ನಾವು ಇಷ್ಟು ಕಷ್ಟಪಟ್ಟು ಕಮೆಂಟ್ ಹಾಕ್ತೀವಿ, ನೀವು ರಿಪ್ಲೈ ಮಾಡಲ್ಲ, ಬೇಜಾರಾಗುತ್ತೆ ನಮಗೆ ಅಂತ ಹೇಳಿದ್ರು. ಸೊ ಅದಕ್ಕೆ ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಇನ್ನೇನಾದರೂ ಆಗಲಿ ತಲೆ ಮೇಲೆ ತಲೆ ಹೋಗಲಿ, ಎಷ್ಟು ಕಮೆಂಟ್ಗಳು ನನ್ನ ಕಣ್ಣು ಕಾಣಿಸುತ್ತೋ ಅಷ್ಟು ಕಮೆಂಟ್ಗೂ ರಿಪ್ಲೈ ಮಾಡ್ತೀನಿ, ಯಾವುದೂ ಮಿಸ್ ಮಾಡಲ್ಲ. ಬನ್ನಿ. ಮಸ್ತಲ್ಲ, ಬಿಳಿಯ ಅಂತ ಇದು, ಅದು ಕರಿಯ ಅಂತ. ಹಾಯ್ ಕಚ್ಕಿಚ್ಬಿಟ್ಟಿಯಪ್ಪ. ಇವಾಗ ನಾವು ಬಂದಿರೋದು ಫ್ಲೈಯಿಂಗ್ ಡಾಲ್ಫಿನ್ ಹತ್ರ. ಇದು ಬಂದು ನಮ್ಮ ಸ್ನೇಹಿತರು, ಅವರ ಸ್ನೇಹಿತರದಂತೆ. ಸೊ ಹಂಗಂದ್ರೆ ನಮ್ಮ ಸ್ನೇಹಿತರದೆ. ಬನ್ನಿ. ಓಹೋ ಆಟ ಮಾಡ್ತಾವಳೆ ಅಕ್ಕ. ಗೈಸ್ ಆಲ್ ಟೈಮ್ ಮೆಣಸಿನ್ಕಾಯಿ ಬಜ್ಜಿ, ಪ್ರಾನ್ಸು ಮತ್ತು ಚಿಕನ್.
ಸ್ನೇಹಿತರದು ಮಯಾಮಿ ಅಂತ ಒಂದು ಲಕ್ಸುರಿ ಕ್ಲಬ್ ಇದೆಯಂತೆ, ಅಲ್ಲಿಗೆ ಕರೆದಿದ್ದಾರೆ ನಮ್ಮನ್ನ. ಸೊ ಬನ್ನಿ ಹೋಗಿ ಯಾವ ರೀತಿ ಇರುತ್ತೆ ನೋಡ್ಕೊಂಬರೋಣ. ಮಯಾಮಿ ಅಂತ ಗೈಸ್, ಚೆನ್ನಾಗೈತೆ, ಬನ್ನಿ ನೋಡೋಣ. ಇವಾಗ ಇನ್ನೇ ಏನಿರಲ್ಲ, ರಾತ್ರಿನೇ ಎಲ್ಲ ಶುರು ಆಗೋದು. ಈ ಗೋವಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿನ್ನೆ ಬಂದು ರೆಸ್ಟ್ ಮಾಡಿ ಇವಾಗ ಎದ್ದು ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಪುಣ್ಯಕ್ಷೇತ್ರಕ್ಕೆ. ಗೋವಾದಿಂದ ಪ್ರಯಾಗ್ರಾಜ್ ಹೋಗೋದು ನೆಕ್ಸ್ಟ್ ಲೆವೆಲ್ ಇರುತ್ತಲ್ಲ. ಸೊ ಇಲ್ಲಿಂದ ನಾನು ಪ್ರಯಾಗ್ರಾಜ್ ಕೊಟ್ಟಿದ್ದೀನಿ ಆ್ಯಂಡ್ ಅದಕ್ಕೋಸ್ಕರ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು ಏನು ಮಾಡಬೇಕಂತೇಳಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ಸೇ ಮಾಡೋಕೆ ಹೋಗ್ಬಿಡಿ ಅಂತ ಹೇಳ್ತಾ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.